ನಮಸ್ಕಾರ. ಇವತ್ತು ಮಾವಿನ ಕೃಷಿಯಲ್ಲಿ ವಿನೂತನ ನಾಟಿ ವಿಧಾನವೊಂದು ಹೆಚ್ಚು ಪ್ರಚಲಿತಕ್ಕೆ ಬರ್ತಾ ಇದೆ. ಈ ತಂತ್ರಜ್ಞಾನದಲ್ಲಿ ಎಕರೆವಾರು ಗಿಡಗಳನ್ನು ಹೆಚ್ಚಿಸಿಕೊಂಡು ಅಧಿಕ ಫಸಲು ತೆಗೆಯೋಕೆ ಸಾಧ್ಯ. ಈಗಾಗಲೇ ರಾಜ್ಯದ ಹಲವಾರು ರೈತರು ಈ ಪದ್ಧತಿ ಅನುಸರಿಸಿ ಯಶಸ್ಸನ್ನ ಕಂಡಿದ್ದಾರೆ. ಹಾಗಾದ್ರೆ ಅದ್ಯಾವ ಪದ್ಧತಿ? ಈ ಪದ್ಧತಿಯಲ್ಲಿ ಮಾವು ಬೆಳೆಯುವಂತಹ ರೈತರು ಮುಖ್ಯವಾಗಿ ಗಮನಿಸಬೇಕಾದ ಅಂಶಗಳೇನು ಅನ್ನೋದರ ಬಗ್ಗೆ ತಜ್ಞರು ತಿಳಿಸಿಕೊಡ್ತಾರೆ ನೋಡಿ. ಹಣ್ಣುಗಳ ರಾಜ ಅಂತಾನೆ ಪ್ರಸಿದ್ಧಿ ಪಡೆದಿರುವಂಥದ್ದು ಭಾರತ ಪ್ರಪಂಚದಲ್ಲೇ ಮಾವು ಉತ್ಪಾದನೆಯಲ್ಲಿ ನಂಬರ್ 1 ಸ್ಥಾನದಲ್ಲಿದ್ರೂ ಎಕರೆವಾರು ಇಳುವರಿ ಮಾತ್ರ ಹೇಳ್ಕೊಳ್ಳುವಂತಿಲ್ಲ. ಅದು ತುಂಬಾ ಕಡಿಮೆ. ಇದಕ್ಕೆ ವಿವಿಧ ಕಾರಣಗಳಿವೆ. ಎಕರೆವಾರು ಗಿಡಗಳ ಸಂಖ್ಯೆ ಕಡಿಮೆ ಇರೋದು ಅವುಗಳಲ್ಲಿ ಒಂದು. ನೀವು ನೋಡಿರಬಹುದು, ತಾತನ ಕಾಲದಿಂದ ನಿರ್ವಹಣೆ ಮಾಡ್ತಾ ಇರೋ ತೋಟಗಳಲ್ಲಿ ಗಿಡಗಳು ಎಷ್ಟು ಇರುತ್ತವೆ ಅನ್ನೋದನ್ನ. ಅಬ್ಬಬಾ ಅಂದ್ರೆ ಎಕರೆಗೆ ಸುಮಾರು 30ರಿಂದ 40 ಗಿಡಗಳು. ಅಷ್ಟೇ ಅಲ್ಲ, ಇವು ಬೃಹತ್ ಆಕಾರವಾಗಿ ಬೆಳೆದು ನಿಂತಿರುತ್ತವೆ. ಇಂತಹ ಮರಗಳ ನಿರ್ವಹಣೆ ತುಂಬಾ ಕಷ್ಟ ಮತ್ತು ಇಳುವರಿ ಕೂಡ ಎಕರೆಗೆ 2ರಿಂದ 4 ಟನ್ ಮಾತ್ರ. ಇದನ್ನ ಗಮನಿಸಿದ ವಿಜ್ಞಾನಿಗಳು ಹೊಸ ತಂತ್ರಜ್ಞಾನವನ್ನ ಬೆಳಕಿಗೆ ತಂದಿದ್ದಾರೆ. ಇದು 4-5 ವರ್ಷಗಳಿಂದ ಚಾಲ್ತಿಯಲ್ಲಿ ಇದ್ರೂ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳದವರೇ ಹೆಚ್ಚು. ಹೌದು, ಅದುವೇ ಅಧಿಕ ಸಾಂದ್ರ ಪದ್ಧತಿ. ಇಲ್ಲಿ ಸಾಂಪ್ರದಾಯಿಕ ಪದ್ಧತಿಗಿಂತ ಅತಿ ಹೆಚ್ಚು ಗಿಡಗಳನ್ನ ನಿರ್ವಹಣೆ ಮಾಡಬಹುದಾಗಿದ್ದು ಇಳುವರಿ ಕೂಡ ಹೆಚ್ಚು. ಅಂದ್ರೆ ಕಡಿಮೆ ಜಾಗದಲ್ಲೇ ಹೆಚ್ಚು ಗಿಡಗಳನ್ನ ನಿರ್ವಹಣೆ ಮಾಡಿ ಅಧಿಕ ಇಳುವರಿ ಮತ್ತು ಲಾಭ ಗಳಿಸಬಹುದು ಅಂತಾರೆ ತೋಟಗಾರಿಕೆ ತಜ್ಞ ಡಾಕ್ಟರ್ ಅನಿಲ್ ಕುಮಾರ್. ಸಾಂಪ್ರದಾಯಿಕವಾಗಿ 10 ಮೀಟರ್ ಬೈ 10 ಮೀಟರ್ ಅಂದ್ರೆ 1 ಎಕರೆಗೆ 40 ಗಿಡ ಸಸಿ ಕೂರುವಂಥದ್ದು. ಅದೇ ರೀತಿ 8 ಮೀಟರ್ ಬೈ 8 ಮೀಟರ್ ಮಾಡಿದಾಗ 62 ಗಿಡ ಮಾವಿನ ಗಿಡಗಳನ್ನು ನಾವು 1 ಎಕರೆಗೆ ನೋಡ್ತೀವಿ. ತದನಂತರ ಈಗ ಇನ್ನು ವೈಜ್ಞಾನಿಕವಾಗಿ ನಾವು ಏನು ಹೇಳಬೇಕಂದ್ರೆ ಮಧ್ಯಮ ಸಾಂದ್ರತೆ ಅಥವಾ ಮೀಡಿಯಂ ಹೈ ಡೆನ್ಸಿಟಿ ಮತ್ತು ಅಲ್ಟ್ರಾ ಹೈ ಡೆನ್ಸಿಟಿ, ಹೈ ಡೆನ್ಸಿಟಿ ಇವೆಲ್ಲನೂ ಬಂದಿದ್ದಾವೆ. ಸೊ ಮೀಡಿಯಂ ಹೈ ಡೆನ್ಸಿಟಿಗೆ 5 ಮೀಟರ್ ಬೈ 5 ಮೀಟರ್ ಅಥವಾ 4.5 ಮೀಟರ್ ಅಲ್ಲಿ 190 ಗಿಡ ಅಥವಾ 160 ಗಿಡನ ಕೂರಿಸಿ 1 ಎಕರೆಗೆ ಕೂರಿಸುವಂಥದ್ದು, ಅದು ಮೀಡಿಯಂ ಹೈ ಡೆನ್ಸಿಟಿ. ಈ ಅಲ್ಟ್ರಾ ಹೈ ಡೆನ್ಸಿಟಿಯಲ್ಲಿ 3 ಮೀಟರ್ ಬೈ 3 ಮೀಟರ್ ಮಾಡೋದ್ರಿಂದ 444 ಗಿಡ 1 ಎಕರೆಯಲ್ಲಿ ನಾವು ಅಳವಡಿಸ್ಬೋದು. ಮೀಡಿಯಂ ಹೈ ಡೆನ್ಸಿಟಿ ಅಥವಾ ಅಲ್ಟ್ರಾ ಹೈ ಡೆನ್ಸಿಟಿಯಲ್ಲಿ ಬೆಳೆಯೋದ್ರಿಂದ, ವೈಜ್ಞಾನಿಕವಾಗಿ ಬೆಳೆಯೋದ್ರಿಂದ ನಮಗೆ ಏನಿಲ್ಲ ಅಂದ್ರೆ ಕೂಡ ಒಂದು 5ರಿಂದ 6 ಪಟ್ಟು ಇಳುವರಿಯನ್ನು ತಗೋಬಹುದು. ಈ ಅಧಿಕ ಸಾಂದ್ರ ಪದ್ಧತಿಯಲ್ಲಿ ಮಾವು ಬೇಸಾಯ ಮಾಡ ಹೊರಡುವವರು ಬಹುಮುಖ್ಯವಾಗಿ 2 ಅಂಶಗಳನ್ನ ಗಮನದಲ್ಲಿ ಇಡಬೇಕು. ಅದು ಮಣ್ಣು ಮತ್ತು ನೀರು. ಮಣ್ಣು ಫಲವತ್ತಾಗಿರಬೇಕು ಮತ್ತು ನೀರಿನ ಸೌಕರ್ಯ ಇರಬೇಕಾಗುತ್ತೆ. ತಳಿಗಳನ್ನ ಆಯ್ಕೆ ಮಾಡುವಾಗಲೂ ಕೂಡ ಮಾರುಕಟ್ಟೆಯಲ್ಲಿ ಹೆಚ್ಚು ಬೇಡಿಕೆಯಲ್ಲಿರುವಂತವುಗಳನ್ನ ಆಯ್ಕೆ ಮಾಡಿಕೊಳ್ಬೇಕು ಅಂತಾರೆ ತಜ್ಞರು. ಇದರಲ್ಲಿ ರೈತರು ಗಮನಿಸಬೇಕಾಗಿರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ, ಯಾವೆಲ್ಲ ತಳಿಗಳಿಗೆ ನಾವು ಪ್ರಮುಖವಾಗಿ ಈ ಒಂದು ಅಲ್ಟ್ರಾ ಹೈ ಡೆನ್ಸಿಟಿ ಅಥವಾ ಮೀಡಿಯಂ ಹೈ ಡೆನ್ಸಿಟಿಯಲ್ಲಿ ಬೆಳಿಬೋದು ಅಂತೇಳಿ ಹಲವಾರು ಪ್ರಶ್ನೆಗಳಿರ್ತವೆ. ಇದರಲ್ಲಿ ನಾವು ಎಲ್ಲ ತಳಿಗಳು ಬೆಳಿಬೋದು. ಅದರಲ್ಲಿ ನಮಗೆ ಈಗ ಕಮರ್ಷಿಯಲ್ ಎಕ್ಸ್ಪೋರ್ಟ್ ಕ್ವಾಲಿಟಿಗೆ ಬೇಕಾಗಿರುವಂಥದ್ರಲ್ಲಿ ನಮಗೆ ಈಗ ಆಲ್ಫೆನ್ಸ್ ಆಗ್ಬೋದು, ಕೇಸರ್ ಆಗ್ಬೋದು, ಮಲ್ಲಿಕಾ ಆಗ್ಬೋದು, ಬಾಗ್ನಪಲ್ಲಿ ಆಗ್ಬೋದು, ಅಮರಾಪಲ್ಲಿ ಆಗ್ಬೋದು ಅಥವಾ ದಶೇರಿ ಆಗ್ಬೋದು. ಇಂಥ ತಳಿಗಳನ್ನೆಲ್ಲ ನಾವು ಕಸಿ ಆಗಿರುವಂಥ ಗಿಡಗಳನ್ನು ನಾವು ಆಯ್ಕೆ ಮಾಡಿಕೊಂಡು, ಸೊ ನಾವು ಸಾಂಪ್ರದಾಯಿಕವಾಗಿ ಯಾವ ರೀತಿ ಗುಂಡಿ ಮಾಡಿ ನಾವು ನಾಟಿ ಮಾಡ್ತೀವೋ ಅದೇ ರೀತಿಯಲ್ಲಿ ನಾವು ನಾಟಿ ಮಾಡ್ಬೋದು. ಒಂದು 2-3 ಮಳೆ ಆದಮೇಲೆ ಅಂದರೆ ಜುಲೈ ತಿಂಗಳಿನಲ್ಲಿ ನಾವು ನಾಟಿ ಮಾಡಲಿಕ್ಕೆ ಭಾಳ ಸೂಕ್ತ ಆಗ್ತದೆ ಹೈ ಡೆನ್ಸಿಟಿಯಲ್ಲಿ. ಮುಖ್ಯವಾಗಿ ನಾವೇನು ಮಾಡಬೇಕಂದ್ರೆ, ನಮಗೆ 2 ನೈಸರ್ಗಿಕ ಸಂಪನ್ಮೂಲಗಳು ಭಾಳ ಅಗತ್ಯ. ಅದರಲ್ಲಿ ಮಣ್ಣು ಮತ್ತು ನೀರು. ಈ ನಮಗೆ ಮಣ್ಣು ಯಾವುದರಲ್ಲಿ ನಾವು ಹೈ ಡೆನ್ಸಿಟಿ ಅಥವಾ ಅಲ್ಟ್ರಾ ಹೈ ಡೆನ್ಸಿಟಿ ಮಾಡಬಾರ್ದಪ್ಪ ಅಂತ ಹೇಳಿದ್ರೆ, ನಮಗೆ ಈ ಅತಿಯಾದ ಜೇಡು ಮಣ್ಣು ಅಂದರೆ ಕ್ಲೇ ಸಾಯಿಲ್ ಅಂತ ಏನು ಹೇಳ್ತೀವಿ ಅದರಲ್ಲಿ, ಮತ್ತು ಅದೇ ರೀತಿ ಸ್ಯಾಂಡಿ ಸಾಯಿಲ್ಸು ಅಥವಾ ಕ್ಯಾಲ್ಕೇರಿಯಸ್ ಸಾಯಿಲ್ಸ್ ಅಂದರೆ ಸುಣ್ಣ ಇರುವಂಥ ಮಣ್ಣುಗಳಲ್ಲಿ ನಾವು ಈ ಒಂದು ಅಲ್ಟ್ರಾ ಹೈ ಡೆನ್ಸಿಟಿ ಅಥವಾ ಹೈ ಡೆನ್ಸಿಟಿ ಮಾವನ್ನು ನಾವು ಬೆಳೆಯೋಕ್ಕೆ ಶಿಫಾರಸು ಮಾಡೋದಿಲ್ಲ. ಅದೇ ರೀತಿ ಈ ಮಾವನ್ನ ಏನೇ ಬೆಳಿಬೇಕಾದ್ರೂ ಅಥವಾ ಹೈ ಡೆನ್ಸಿಟಿಯಲ್ಲಿ ಬೆಳಿಬೇಕಾದ್ರೆ ಮಣ್ಣಿನ ರಸಾರ 6.5ರಿಂದ 7.5 ಇದ್ದರೆ ಅತಿ ಸೂಕ್ತ ಮಣ್ಣದು. ಮತ್ತು ಈ ಮಣ್ಣನ್ನು ನಾವು ಚೆನ್ನಾಗಿ ಫಲವತ್ತತೆಯಾಗಿರಬೇಕು ಅಂಥ ಮಣ್ಣನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಈ ಹೈ ಡೆನ್ಸಿಟಿ ಅಥವಾ ಅಲ್ಟ್ರಾ ಹೈ ಡೆನ್ಸಿಟಿ ಮಾವನ್ನ ನಾವು ಬೆಳ್ಕೋಬೋದು. ಸೊ ಜೊತೆಗೆ ನಮಗೆ ನೀರಿನ ಸೌಕರ್ಯ ಅಂದರೆ ಪ್ರೊಟೆಕ್ಟಿವ್ ಇರಿಗೇಷನ್ ಬೇಕಾಗ್ತದೆ ನೀರು. ಯಾಕಂತ ಹೇಳಿದ್ರೆ ಈ ಒಂದು ಹೈ ಡೆನ್ಸಿಟಿ ಅಥವಾ ಈ ಮಾವಲ್ಲಿ ಏನಾಗ್ತದೆ, ನಮಗೆ ಟ್ರೈನಿಂಗ್ ಮತ್ತು ಪ್ರೂನಿಂಗ್ ಅಂದರೆ ಗಿಡಕ್ಕೆ ಆಕಾರ ಕೊಡುವುದು ಮತ್ತು ಚಾಟ್ನಿ ಮಾಡುವುದು ಭಾಳ ಪ್ರಮುಖ ಪಾತ್ರ ವಹಿಸ್ತದೆ. ಸೊ ಅದನ್ನು ನಾವು ನೋಡಿಕೊಂಡು ನೀರಿನ ಸಮರ್ಪವಾಗಿದೆಯಾ ಅಂತ ನೋಡಿಕೊಂಡು ನಾವು ಮುಂದೆ ನಾವು ಇದನ್ನು ಹೈ ಡೆನ್ಸಿಟಿನ ಪ್ಲಾನಿಂಗ್ ಮಾಡ್ಕೋಬಹುದು. ಸಾಮಾನ್ಯವಾಗಿ ಸಾಲು ಮತ್ತು ಗಿಡಗಳ ನಡುವಿನ ಅಂತರ 5 ಮೀಟರ್ ಇದ್ರೆ ಎಕರೆಗೆ 160 ಗಿಡಗಳು, ಅದೇ ರೀತಿ 3 ಮೀಟರ್ ಇದ್ರೆ 444 ಗಿಡಗಳು ಕೂಡುತ್ತವೆ. ಇಷ್ಟು ಹತ್ತಿರಕ್ಕೆ ಸಸಿಗಳನ್ನ ನಾಟಿ ಮಾಡಿದಾಗ ಅವುಗಳನ್ನ ಎತ್ತರಕ್ಕೆ ಬೆಳೆಯಲು ಬಿಡದೆ ನಿರ್ವಹಣೆ ಮಾಡಬೇಕು. ಪ್ರೂನಿಂಗ್ ಮತ್ತು ಟ್ರೇನಿಂಗ್ ತಂತ್ರದ ಮುಖಾಂತರ 4-5 ಕೊಂಬೆಗಳನ್ನ ಬೆಳೆಯಲು ಬಿಟ್ಟು
ಛತ್ರಿ ಆಕಾರವನ್ನ ಮರಗಳಿಗೆ ಕೊಡಬೇಕಾಗತ್ತೆ. 7 ಅಡಿಗಿಂತ ಎತ್ತರಕ್ಕೆ ಗಿಡಗಳನ್ನ ಬೆಳೆಯೋಕೆ ಬಿಡಬಾರ್ದು. ಇಲ್ಲಿ ಮಾವಲ್ಲಿ ನೋಡಿರ್ತಾರೆ ನೀವು, ಹೈ ಡೆನ್ಸಿಟಿ ಅಥವಾ ಅಲ್ಟ್ರಾ ಡೆನ್ಸಿಟಿ ಅಥವಾ ಎನಿ ಮಾವಲ್ಲಿ ನಾವು ಏನಾಗಬೇಕಂತ ಹೇಳಿದ್ರೆ ಟ್ರೈನಿಂಗ್ ಅಂಡ್ ಪ್ರೂನಿಂಗ್ ಬಹಳ ಪ್ರಮುಖ ಪಾತ್ರ ವಹಿಸ್ತದೆ ಅಂತ ಹೇಳಿದ್ರೆ ಇಲ್ಲಿ ನೀವು ನೋಡ್ಬೋದು. ಅಂದ್ರೆ ನಾವು ನಾಟಿ ಮಾಡಿದ ಒಂದು 8 ಅಥವಾ ಒಂದು ವರ್ಷದಲ್ಲಿ ಈ ರೀತಿ ನಿಮಗೆ ಒಂದು ಬೆಳವಣಿಗೆ ಆದಾಗ ಈ ಅಪ್ ಟು 1 ಮೀಟರ್ ಅಂದ್ರೆ 3 ರಿಂದ 3.5 ಅಡಿ ಏನೇ ಸೈಡ್ ಬ್ರಾಂಚಸ್ ಬಂದ್ರೆ ಕೂಡ ಸೊ ಇವನ್ನೆಲ್ಲ ತೆಗೆಯುವಂಥದ್ದು. ಸೊ ತದನಂತರ ನಿಮ್ಗೆ ಇಲ್ಲಿ ಮೇಲೆ ಏನು ಕಾಣ್ತದೆ ಅಂತ ಹೇಳಿದ್ರೆ ನಾವು 4 ರಿಂದ 5 ಕೊಂಬೆಗಳನ್ನ ನಾವು ಇಟ್ಕೊಂಡು ಒಂದು ಛತ್ರಿ ಆಕಾರದಲ್ಲಿ ಅಂದ್ರೆ ಎಲ್ಲ ದಿಕ್ಕುಗಳಲ್ಲಿ ಕೂಡ ನಮಗೆ ಕೊಂಬೆಗಳು ಬರುವಂಥದನ್ನ ಸೆಲೆಕ್ಟ್ ಮಾಡ್ಕೊಂಡು ನಾವು ಸೊ ಬಾಕಿಯವನ್ನೆಲ್ಲಾನು ನಾವು ಕೊಂಬೆಗಳು ಏನಿರ್ತಾವೆ ಅವನ್ನೆಲ್ಲಾನು ಪ್ರೂನಿಂಗ್ ಮುಖಾಂತರ ತೆಗೆಯುವಂಥದ್ದು. ಸೊ ನಂತರ ಈ ಫಸ್ಟ್ ಏನು ಈ ಕಂಡ ಒಂದು ಸ್ಟ್ರಾಂಗ್ ಆದಮೇಲೆ ಪುನಃ ನಮ್ಗೇನು ಈ ಸೆಕೆಂಡರಿ ಬ್ರಾಂಚಸ್ ಅಂತ ಏನು ಬರ್ತಾವೆ ಅದನ್ನು ಒಂದು 4 ಮಾಡಿಕೊಂಡು ಸೊ ಇದು ಒಂದು 1 ಅಡಿ ಅಥವಾ 1.5 ಅಡಿ ಆಗಿದ ತಕ್ಷಣ ಪುನಃ ಪ್ರೂನ್ ಮಾಡ್ಕೊಳ್ಳೋವಂಥದ್ದು. ಇಲ್ಲಿ ನಾವು ಒಂದು 3 ಕೊಂಬೆಗಳು ಅದು ಇಲ್ಲಿ ನೋಡ್ಬೋದು, ಇಲ್ಲಿ ನಮಗೆ 3 ಕೊಂಬೆಗಳು ಕಾಣ್ತಾ ಇದ್ದಾವೆ. ಇದನ್ನು ನಾವು ಬಿಡ್ಕೊಳ್ಳೋವಂಥದ್ದು. ಒಟ್ಟಾರೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಯಾವುದೇ ಒಂದು ಮಾವಿಗೆ ಆಕಾರ ಕೊಡಬೇಕಾದ್ರೆ ಛತ್ರಿ ಆಕಾರದಲ್ಲಿ ನಾವು ನೋಡ್ಕೋಬೇಕು. ಛತ್ರಿ ಆಕಾರದಲ್ಲಿ ಅಂತ ಹೇಳಿದ್ರೆ ಈ ಕಾಂಡ ನಮಗೆ ಬಹಳ ಬಲಿಷ್ಠವಾಗಬೇಕು. ಈ ಪದ್ಧತಿಯಲ್ಲಿ ಮಾವು ಬೆಳೆದ ರೈತ ನಿಷ್ಕಾಳಜಿ ತೋರಿಸೋ ಹಾಗಿಲ್ಲ. ಕಾಲಕ್ಕೆ ಶಿಫಾರಸಿದಂತೆ ಗೊಬ್ಬರಗಳನ್ನ ಕೊಡಬೇಕು ಮತ್ತು ಕೀಟ ರೋಗಗಳ ಹತೋಟಿ ಕೂಡ ಅಷ್ಟೇ ಮುಖ್ಯ. ಹನಿ ನೀರಾವರಿ, ರಸಾವರಿ ಮತ್ತು ಹೊದಿಕೆ ಮಾಡೋದ್ರಿಂದ ನೀರು ಮತ್ತು ಕೊಡುವ ಪೋಷಕಾಂಶಗಳು ಸದ್ಬಳಕೆಯಾಗಿ ಹೆಚ್ಚು ಇಳುವರಿ ಪಡೆಯಲು ಅನುಕೂಲ. ಇನ್ನು ಇಷ್ಟೆಲ್ಲ ಮಾಡಿದ್ಮೇಲೆ ಇಳುವರಿ ಹೇಗಪ್ಪ ಅನ್ನೋ ಪ್ರಶ್ನೆ ಕಾಡಬಹುದು. ಈ ಅಧಿಕ ಸಾಂದ್ರ ಪದ್ಧತಿಯಲ್ಲಿ ಮಾವನ್ನ ಬೆಳೆದಾಗ ಗಿಡಗಳ ಸಂಖ್ಯೆಗೆ ಅನುಸಾರವಾಗಿ ಇಳುವರಿ ಕೂಡ ಹೆಚ್ಚಾಗತ್ತೆ. ಎಕರೆವಾರು ಇಳುವರಿಯನ್ನ 4-5 ಪಟ್ಟು ಹೆಚ್ಚು ಮಾಡಿಕೊಳ್ಳಬಹುದು ಅಂತಾರೆ ಡಾಕ್ಟರ್ ಅನಿಲ್ ಕುಮಾರ್. ಇಲ್ಲಿ ಅದೇ ಸಾಂಪ್ರದಾಯಿಕ ಒಂದು ಏನು ನಾವು ಪದ್ಧತಿಯಲ್ಲಿ ನಮಗೆ 40 ಗಿಡ ಒಂದು ಎಕರೆಗೆ ಏನು ಬರ್ತದೆ ಸೊ ಅದರಲ್ಲಿ 4 ವರ್ಷಕ್ಕೆ ನಮಗೆ ಆರ್ಥಿಕ ಇಳುವರಿ ಅಂದರೆ ಎಕನಾಮಿಕಲ್ ಈಲ್ಡ್ ಏನು ತೊಗೊತೀವೋ ಅದು 1 ಎಕರೆ ಜಾಗದಲ್ಲಿ ನಾವು ಸೂಕ್ತವಾಗಿ ವೈಜ್ಞಾನಿಕ ಪದ್ಧತಿಗಳನ್ನ ಎಲ್ಲ ರೀತಿಯಲ್ಲಿ ಅಳವಡಿಸಿದಾಗ ನಮಗೆ ಸೊ ಇಳುವರಿ ನಮ್ಗೆ ಏನಿಲ್ಲ ಅಂದ್ರೆ ಒಂದು 5 ರಿಂದ 6 ಪಟ್ಟಷ್ಟು ನಮಗೆ ಹೆಚ್ಚಿಗೆ ಬರುವಂಥದ್ದು ನಾವು ಕಂಡು ಬಂದಿದೆ. ಇದರಲ್ಲಿ ಒಂದು ವೇಳೆ ರೈತರಿಗೆ ಏನಾದರೂ ನೀರಿನ ಅಭಾವ ಅಥವಾ ಒಂದು ಮ್ಯಾನೇಜ್ ಮಾಡಲಿಕ್ಕೆ ವೈಜ್ಞಾನಿಕವಾಗಿ ಮ್ಯಾನೇಜ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿದಾಗ ಅಂತರ ನಿಮಗೆ ಯಾವಾಗ ಕಡಿಮೆ ಆಗ್ತದೋ ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡ್ಬೋದು, ಒಂದು ಲೈನ್ ತಗೊಂಡಾಗ ನಿಮಗೆ ಸೊ ಅದನ್ನು ನೀವು ಒಂದು ಸ್ವಲ್ಪ ಅಲ್ಟ್ರಾ ಹೈ ಡೆನ್ಸಿಟಿ ಇರೋದನ್ನ ಮೀಡಿಯಂ ಹೈ ಡೆನ್ಸಿಟಿ ಮಾಡ್ಕೋಬೋದು. ಇಲ್ಲಾಂದರೆ ಮೀಡಿಯಂ ಹೈ ಡೆನ್ಸಿಟಿ ಕೂಡ ನಿಮ್ಗೆ 10 ವರ್ಷ ಇಳುವರಿ ತಗೊಂಡು ನಂತರ ನಿಮ್ಗೆ ಏನಾಗ್ತದೆ ಒಂದು ಸಾಂಪ್ರದಾಯಿಕ ಪದ್ಧತಿಯಲ್ಲೇ ಕೂಡ ಅದನ್ನು ನೀವು ಕನ್ವರ್ಟ್ ಮಾಡ್ಕೊಳ್ಳಲಿಕ್ಕೆ ಅನುಕೂಲನೂ ಇರ್ತದೆ. ಒಟ್ಟಾರೆ ಅಧಿಕ ಸಾಂದ್ರ ಪದ್ಧತಿ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚು ಪ್ರಚಾರ ಪಡಿತಾ ಇದೆ. ಈ ವಿಧಾನದಲ್ಲಿ ಮಾವು ಬೆಳಿಬೇಕು ಅನ್ನೋರು ಮೊದಲು ತಜ್ಞರ ಸಲಹೆ ಪಡೆಯೋದು ಹೆಚ್ಚು ಸೂಕ್ತ. ಹಾಗೇನೆ ಯಶಸ್ವಿ ರೈತರ ತೋಟಗಳಿಗೆ ಭೇಟಿ ನೀಡಿ ಇದರ ಸಾಧಕ ಬಾಧಕಗಳನ್ನ ಅರಿತು ಮುಂದಿನ ಹೆಜ್ಜೆಯನ್ನ ಇಡಿ. ಮಹಿಳೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಅದ್ವಿತೀಯ ಸಾಧನೆ ಮಾಡಿದ್ದಾಳೆ. ಬಾಹ್ಯಾಕಾಶದಿಂದ ಹಿಡಿದು ದೇಶದ ಬೆನ್ನೆಲುಬಾದ ಕೃಷಿಯವರೆಗೆ ಮಹಿಳೆ ಹಲವು ಮೈಲಿಗಲ್ಲು ನೆಟ್ಟಿದ್ದಾಳೆ. ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲೂ ಸ್ವಾವಲಂಬನೆ ಸಾಧಿಸುವ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿದ್ದು ಇಲ್ಲೊಬ್ಬ ಮಹಿಳೆ ಶಿಕ್ಷಕ ವೃತ್ತಿಯನ್ನೇ ಬಿಟ್ಟು ಕೋಳಿ ಸಾಕಾಣಿಕೆ ಮಾಡುವ ಮೂಲಕ ಇತರರಿಗೆ ಪ್ರೇರಣೆಯಾಗಿದ್ದಾರೆ. ಹೌದು, ಅತ್ಯಂತ ಬಡ ಕುಟುಂಬದಲ್ಲಿ ಜನಿಸಿದ ಶಾರದಾ ಮೂಲತಃ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಅತ್ತಿಬೆಲೆ ಗ್ರಾಮದವರು. ಓದಿದ್ದು ಎಂಎ ಬಿಎಡ್. ಹಿಂದಿಯಲ್ಲಿ ಪಿಜಿಡಿ ಮುಗಿಸಿ ಖಾಸಗಿ ಶಾಲೆಯೊಂದರಲ್ಲಿ 7 ವರ್ಷ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಎಲ್ಲವೂ ಅಂದುಕೊಂಡಂತೆ ಆಗಿದ್ದಿದ್ರೆ ಇವತ್ತಿಗೂ ಶಾಲಾ ಶಿಕ್ಷಕಿಯಾಗಿ ಒಂದೊಳ್ಳೆ ಜೀವನ ಸಾಗಿಸಬಹುದಿತ್ತು. ಆದ್ರೆ ಇದ್ದಕ್ಕಿದ್ದಂತೆ ಕೈಕೊಟ್ಟ ಅನಾರೋಗ್ಯದಿಂದಾಗಿ ಬದುಕಿಗೆ ಆಸರೆಯಾಗಿದ್ದ ವೃತ್ತಿಗೆ ಗುಡ್ ಬೈ ಹೇಳ್ಬೇಕಾಗಿ ಬಂತು. ಆಗೋದೆಲ್ಲ ಒಳ್ಳೆದಕ್ಕೆ ಅನ್ನೋದು ಇದಕ್ಕೆ ಇರಬೇಕು. ಹೌದು, ಕಾಡ್ತಾ ಇದ್ದ ಅನಾರೋಗ್ಯದಿಂದ ಕಂಗಾಲಾಗಿ ನನ್ನ ಬದುಕು ಇಷ್ಟೇ ಎಂದು 4 ಗೋಡೆಗಳ ನಡುವೆ ಮಂಕಾಗಿದ್ದ ಶಾರದಾ ಅವರಿಗೆ ಜೀವನದಲ್ಲಿ ತಾನು ಕೂಡ ಏನಾದ್ರೂ ಸಾಧನೆ ಮಾಡಬಹುದು ಅನ್ನೋ ಜೀವಕಳಿ ನೀಡಿದ್ದು ನ್ಯೂಸ್ 18 ಕನ್ನಡ ವಾಹಿನಿಯ ಅನ್ನದಾತ ಕಾರ್ಯಕ್ರಮ. ಬಡ ರೈತರು, ಮಹಿಳೆಯರು, ನಿರುದ್ಯೋಗಿಗಳು, ಕೃಷಿ, ಹೈನುಗಾರಿಕೆ, ಮೊಲ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಹೀಗೆ 10 ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಣ್ಣಿನ ಮಕ್ಕಳ ಕಥೆಗಳನ್ನ ಅನ್ನದಾತ ಕಾರ್ಯಕ್ರಮದಲ್ಲಿ ಕಂಡು ಪ್ರೇರಣೆಗೊಂಡ ಈಕೆ ಅನಾರೋಗ್ಯದ ನಡುವೆಯೂ ಛಲದಿಂದ ಕೋಳಿ ಸಾಕಣೆ ಮಾಡುವ ಮೂಲಕ ಇಂದು ಆರ್ಥಿಕವಾಗಿ ಸ್ವಾವಲಂಬನೆ ಸಾಧಿಸಿದೆ. ನಾನು ಖಾಸಗಿ ಶಾಲೆಯಲ್ಲಿ 7 ವರ್ಷ ಕೆಲಸ ಮಾಡ್ತಾ ಇದ್ದೆ. ಸೊ ನನಗೆ ಗೈನಿಕಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಸೊ ಹಾಸ್ಪಿಟಲಲ್ಲಿ ನಮಗೆ ಆವಾಗವಾಗ ಲೀವ್ ಬೇಕಾಗಿತ್ತು. ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದ್ದಿದ್ದರಿಂದ ಹೋಗಿ ಪದೇ ನಾನು ಸಂಸ್ಥೆಯಲ್ಲಿ ಕೇಳೋಕ್ಕಾಗ್ತಿರ್ಲಿಲ್ಲ. ಕೇಳಿದ್ರು ಅವರು ರಜೆ ಕೊಡೋಕ್ಕೆ ನಿರಾಕರಿಸ್ತಿದ್ರು. ಸರಿ, ಈಗ ಹಾಗಾಗಿ ಮನೇಲಿ ಬೇಡ, ನಿನ್ನ ಮನೇಲಿರೋದೇ ಒಳ್ಳೆಯದು ಅಂತ ಆರೋಗ್ಯ ಸಮಸ್ಯೆಯಿಂದ ಮನೇಲಿದ್ದೆ. ಅದರಿಂದ ನಾನು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲಿಲ್ಲ. ಯಾಕೆ ಮಾಡಬಾರ್ದು, ನಾಟಿ ಕೋಳಿನೇ ಮಾಡಬೇಕು ಅನ್ನೋ ಒಂದು
ಮನಸ್ಸಿಗೆ ಬಂತು ಸರ್. ನಾನು ಪ್ರಾರಂಭದಲ್ಲಿ 2 ನಾಟಿ ಕೋಳಿ ಖರೀದಿಸಿ ಹಂತ ಹಂತವಾಗಿ ಕೋಳಿಗಳ ಸಾಕಾಣಿಕೆ ಬಗ್ಗೆ ಸಮಗ್ರ ಮಾಹಿತಿ ಕಲೆ ಹಾಕಿ ಯೋಜನಾಬದ್ಧವಾಗಿ ಕೋಳಿ ಸಾಕಾಣಿಕೆ ಶುರು ಮಾಡಿದ್ರು. ಕೇವಲ 6 ತಿಂಗಳಲ್ಲಿ 2 ನಾಟಿ ಕೋಳಿಗಳು 20 ಆದವು. 20, 200 ಹೀಗೆ ಮನೆಯ ಮೇಲಿನ ತಾರಸಿಯನ್ನೇ ಶೆಡ್ ರೀತಿ ನಿರ್ಮಿಸಿ ಇಂದು 300ಕ್ಕೂ ಅಧಿಕ ವಿವಿಧ ಜಾತಿಯ ನಾಟಿ ಕೋಳಿಗಳ ಸಾಕಣೆ ಮಾಡಲಾಗ್ತಿದೆ. 2 ಕೋಳಿ ತಗೊಂಡ್ ಬಂದೆ ಸರ್. ನಾನು ಹಳ್ಳಿಯಿಂದ ಹೋಗಿ 2 ಕೋಳಿ ತಗೊಂಡ್ ಬಂದೆ. ಸೊ ಅದರಿಂದ 2 ಕೋಳಿಯಿಂದ ನಾನು 25 ಕೋಳಿವರೆಗೂ ನಾನು ಸಾಕಿ ಬೆಳವಣಿಗೆ ಮಾಡಿದೆ. ಅದಾದಮೇಲೆ ಹಿಂಗೆ ಇದರಿಂದನೇ ಏನಾದರೂ ಮಾಡಬೇಕು, ದೊಡ್ಡದಾಗಿ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಜಾಗದ ಸಮಸ್ಯೆ ನನಗೆ ಜಾಸ್ತಿ ಕಾಡ್ತಾ ಇತ್ತು. ಸೊ ಜಾಗಕ್ಕೆ ಎಲ್ಲಿ ಹೋಗೋದು, ಏನು ಮಾಡೋದು ಅನ್ನೋದು, ಎಕನಾಮಿಕಲಿ ನಾವು ಕಷ್ಟ, ಹಣದ ವ್ಯವಸ್ಥೆ ನಾವು ಹಂಚಬೇಕು, ಜಾಗ ಶೆಡ್ಡು ಅಂತಂದಾಗ ದುಬಾರಿ ಆಗುತ್ತೆ ಅನ್ನೋದು ಯೋಚನೆ ಮಾಡ್ತಾ ಯಾಕೆ ಇರೋ ಜಾಗದಲ್ಲೇ ನಾವು ಮಾಡಬೇಕು ಅಂತ ನಮ್ಮದೊಂದು ಚಿಕ್ಕದಾಗಿ ಒಂದು ಮನೆ, ಸ್ವಂತ ಮನೆ ಇರೋದ್ರಿಂದ ಅದ್ರ ಮೇಲೇ ಟೆರೆಸ್ ಮೇಲೆ ಮಾಡಬೇಕು ಅನ್ನೋ ಒಂದು ಆಸೆ ಬಂತು. ಸೊ ಅದರಲ್ಲಿ ಸೀಟ್ ಒಂದು ಸ್ವಲ್ಪ ಅರ್ಧಕ್ಕೆ ಸೀಟ್ ಹಾಕ್ಕೊಂಡು ಈ ಥರ ಕೋಳಿನ ಬೆಳೆಸ್ಕೊಂಡು ಹೋಗ್ತಾ ಇರುವಾಗ ಆಮೇಲೆ ಕೇರಳದವ್ರದ್ದು ಕೋಳಿ ನಮಗೆ ಸಿಗುತ್ತೆ, ಈ ಥರ ಹೈಟೆಕ್ ಪೌಲ್ಟ್ರಿ ಫಾರ್ಮ್ ಮಾಡಬಹುದು ಅಂದಾಗ ನಾಟಿ ಕೋಳಿದೇ ಮಾಡಬೇಕು ಅಂತ ಮಾಡಿದ್ದೀವಿ ಸರ್. ಈ ಕೋಳಿನ ಮೊಟ್ಟೆ ಸರ್, ನಮಗೆ ಮೊಟ್ಟೆ ನಾನು 8 ರೂಪಾಯಿ ನನಗೆ ಸೇಲ್ ಮಾಡ್ತೀನಿ ಸರ್. ಈಗ 8 ರೂಪಾಯಿ ನನಗೆ ಕೊಡೋದ್ರಿಂದ ನಮಗೇನು ಲಾಸ್ ಆಗ್ತಾ ಇಲ್ಲ ಸರ್. ಅದು ಕೋಳಿ ಬಂದು ಕೆಜಿ ನಾನು ಹೋಲ್ಸೇಲ್ ಆಗಿ ಒಂದು 10 ರಿಂದ 15 ಕೆಜಿ ಕೊಡೋರಿಗೆ ಒಂದು 280-300 ರೂಪಾಯಿ ಹಾಗೆ ಕೊಡ್ತಾ ಇದ್ದೀವಿ ಸರ್. ಹಿಂಗೆ ಒಬ್ಬೊಬ್ಬರೇ ತೊಗೊಂಡು ಹೋಗ್ತಾರೆ. 1 ಕೆಜಿ 2 ಕೆಜಿ ತೊಗೊಳೋರ್ಗು 300 ರೂಪಾಯಿ ನನಗೆ ಕೊಡ್ತೀವಿ ಸರ್. ನಮ್ಮ ಹತ್ರನೇ ಬಂದು ತೊಗೊಂಡು ಹೋಗ್ತಾ ಇರೋದ 300 ರೂಪಾಯಿ ಕೊಡ್ತೀವಿ ಸರ್. ಡೈಲಿ ನನಗೆ ಒಂದು 150ರಿಂದ 250ರವರೆಗೂ ಮೊಟ್ಟೆ ಸೇಲ್ ಆಗ್ತಾ ಇದೆ. ನನಗೆ ಡೈಲಿ 200-280ರವರೆಗೂ ಮೊಟ್ಟೆ ಬರ್ತಾ ಇದೆ. ಸೊ ನನಗೇನು ಲಾಸ್ ಏನು ಅನ್ನಿಸ್ತಾ ಇಲ್ಲ. ಅದ್ರ ಬಗ್ಗೆ ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಗೊತ್ತಾಗಿದೆ. ಈಗ ನಾನು ಅದೇ ಕೆಲಸ, ನಾನು ಈಗ ಬೆಳಗ್ಗೆ 1 ಅವರ್ ಸಂಜೆ 1 ಅವರ್ ಇದ್ರ ಕೆಲಸ ಮಾಡ್ತಾ ಇದ್ದೀನಿ ನಾನು. ಸೊ ಮಿಕ್ಕಿ ಟೈಮೆಲ್ಲ ಫ್ರೀ ಆಗಿರ್ತೀನಿ. ಸೊ ಫುಲ್ಲು 1 ಡೇ ಫುಲ್ಲು ನಾನು ಮಾಡೋಕ್ಕೆ ಹೋದರೆ 1000 ಕೋಳಿ ಮರಿವರೆಗೂ ನಾನು ಸಾಕಬೇಕು ಅನ್ನೋ ಒಂದು ಹಠ ಇದೆ, ಮಾಡಬೇಕು ಅಂತ ಆಸೆನೂ ಇದೆ ಸರ್. ಇಲ್ಲಿ ಸ್ಥಳೀಯವಾಗಿ ದೊರೆಯುವ ನಾಟಿ ಕೋಳಿಗಳ ಜೊತೆಗೆ ಗಿರಿರಾಜ, ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ಭಾಗದಲ್ಲಿ ಹೆಚ್ಚಾಗಿ ಕಾಣಸಿಗುವ ಖಡಕ್ನಾಥ್ ತಳಿಯ ಕೋಳಿಗಳ ಸಾಕಾಣಿಕೆ ಮಾಡಲಾಗ್ತಿದೆ. ಖಡಕ್ನಾಥ್ ಕೋಳಿ ಕಡುಗಪ್ಪು ಬಣ್ಣದಾಗಿದ್ದು ಇದರ ಮಾಂಸ ಮತ್ತು ಮೊಟ್ಟೆಗೆ ಹೆಚ್ಚಿನ ಬೇಡಿಕೆ ಇದೆ. ಪೌಷ್ಟಿಕ ಗುಣಗಳನ್ನ ಹೊಂದಿರುವ ಇದಕ್ಕೆ ಬೆಲೆ ಕೂಡ ಅಧಿಕ ಸರ್. ನಮ್ಮಲ್ಲಿ ಈಗ ಗಿರಿರಾಜ ಕೋಳಿ ಇದೆ, ನಾಟಿ ಕೋಳಿ ಇದೆ, ಮತ್ತು ಕಡಕ್ನಾಥ್ ಕೋಳಿ ಇದೆ. ಇದರಲ್ಲಿ ವಿಶೇಷತೆ ಅಂದರೆ ಕಡಕ್ನಾಥ್ ಸರ್. ಅದರಲ್ಲಿ ಒಳ್ಳೆ ಲಾಭ ಇದೆ ಸರ್. ಅದರದ್ದು ಕೋಳಿ ಮಾಂಸ ಬಂದು 1 ಕೆಜಿ ಬಂದು 950 ರೂಪಾಯಿ ಸರ್. ಸೊ ಮೊಟ್ಟೆ ಬಂದು 50ರಿಂದ 95 ರೂಪಾಯಿ ಬರುತ್ತೆ ಸರ್. ಇನ್ನು ಆಹಾರ ಕ್ರಮದ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಶಾರದಾ ಅವರು ಸಾವಯವ ಪದ್ಧತಿಯಲ್ಲಿ ಕೋಳಿಗಳನ್ನ ಸಾಕಣೆ ಮಾಡ್ತಿದ್ದಾರೆ. ಕೋಳಿಗಳಿಗೆ ಬೇಸಿಗೆ ಕಾಲದಲ್ಲಿ ರೋಗ ರುಜಿನಗಳು ಬರೋದು ಹೆಚ್ಚು. ಹಾಗಾಗಿ ಮೊದಲೇ ನಿಯಮಿತವಾಗಿ ಮನೆ ಮದ್ದು ನೀಡುವ ಮೂಲಕ ಕಾಯಿಲೆಗಳು ಬರದಂತೆ ತಡಿತಾರೆ. ಒಬ್ಬರ ಬಳಿ ಗುಲಾಮರಾಗಿ ದುಡಿಯೋದಕ್ಕಿಂತ ತಾವೇ ಸ್ವಯಂ ಉದ್ಯೋಗ ಮಾಡೋದು ಹೆಚ್ಚು ಸೂಕ್ತ ಅನ್ನುವ ಶಾರದಾ, ಮನಸ್ಸಿದ್ರೆ ಮಾರ್ಗ, ತಾವು ಮಾಡುವ ಕೆಲಸವನ್ನ ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದ್ರೆ ಗೆಲುವು ಕಟ್ಟಿಟ್ಟ ಬುತ್ತಿ ಅಂತಾರೆ. ಸೊ ಈ ಕೋಳಿಗಳಲ್ಲಿ ನಾವು ಫಸ್ಟ್ ತಿಳ್ಕೊಳ್ಬೇಕಾಗಿರೋ ವಿಷಯ ಅಂದರೆ ಮರಿಯಿಂದ ನಾವು ಹೆಂಗೆ ಸಂರಕ್ಷಣೆ ಮಾಡಬೇಕು, ಅದನ್ನು ಮನೆ ಮದ್ದು ಏನು ಮಾಡಬೇಕು, ಡಿಸೀಸು ಇದು ಅತಿಯಾಗಿ ಬರೋವರೆಗೂ ಕಾಯಕ್ಕೆ ಹೋಗಬಾರ್ದು ಸರ್. ಅದು ಒಂಚೂರು ಸ್ವಲ್ಪ ಏನೋ ಡೈಲಿ ಆ್ಯಕ್ಟಿವಿಟೀಸ್ಗಿಂತ ಸ್ವಲ್ಪ ಕಡಿಮೆ ಇದ್ದಂದಾಗಲೇ ಮನೆ ಮದ್ದು ಮಾಡಿಕೊಂಡ್ರೆ ನಿಮಗೆ ಖರ್ಚು ಬರಲ್ಲ. ಒಂದು ಅದಾದಮೇಲೆ ಊಟದ ಬಗ್ಗೆ ನಾವು ಲೆಕ್ಕ ಹಾಕೋದ್ರೆ ಮನೆಯಲ್ಲಿರೋ ತರಕಾರಿ, ವೇಸ್ಟ್ ತರಕಾರಿ ಇವಾಗ ಕಸ ತೊಟ್ಟಿಗೆ ಹಾಕೋದನ್ನು ನಾವು ಇದಕ್ಕೆ ಹಾಕ್ತೀವಿ. ಇನ್ನೊಂದು ಫುಡ್ಡು ಅಂದರೆ ಆರ್ಗ್ಯಾನಿಕ್ ಫುಡ್ಡು ಸರ್ ನಾವು ಯೂಸ್ ಮಾಡ್ತಿದ್ದೀವಿ ಸರ್. ನಾನು ಮನೆ ಮದ್ದು ಅಂತಂದರೆ ಬೆಳ್ಳುಳ್ಳಿ ಇರುತ್ತೆ, ಮನೆಯಲ್ಲೇ ಸಿಗೋವಂಥ ವಸ್ತು, ಅದು ಅರಿಶಿಣ ಇರುತ್ತೆ, ಮೆಣಸಿರುತ್ತೆ, ಇದನ್ನೆಲ್ಲ ತೊಗೊಂಡು ಮತ್ತು ಮನೆ ಮುಂದೆ ಯೂಶಲಿ ಎಲ್ಲರ ಮನೆ ಮುಂದೆ ಆಲೋವೆರಾ ಗಿಡ ಇಟ್ಟೇ ಇರ್ತೀವಿ. ಆ ಗಿಡನ ತೊಗೊಳ್ತೀವಿ ಸರ್. ಅದನ್ನು ಸ್ವಲ್ಪ ಎಲ್ಲ ಚೆಚ್ಚಿ ಮಿಕ್ಸ್ ಮಾಡಿ ಊಟದ ಜೊತೆಲೆ ಮಿಕ್ಸ್ ಮಾಡಿ ಕೊಡ್ತೀನಿ. ಆಲೋವೆರಾನ ಬಂದು ನೀರಲ್ಲಿ ಮಿಕ್ಸ್ ಮಾಡ್ತೀನಿ ಸರ್. ಚೆಚ್ಚಿಬಿಟ್ಟು ಕ್ಲೀನಾಗಿ ನೀರಲ್ಲಿ ಚೆನ್ನಾಗಿ ಕಿವುಚ್ಬಿಟ್ಟು ನೀರಿಟ್ಟಾಗ ಆ ಕೋಳಿ ಕುಡಿಯುತ್ತೆ. ಅದರಿಂದ ಕಾಯಿಲೆಗಳು ಕಡಿಮೆ ಆಗುತ್ತೆ. ಅದಕ್ಕೂ ಮೀರಿ ಬಂದಾಗ ಬೇವಿನ ಸೊಪ್ಪು ಸರ್. ಎನಿ ಟೈಮ್ ನಾವು ಯಾವುದೇ ಟೈಮಲ್ಲಾದ್ರೂ ಬೇವಿನ ಸೊಪ್ಪು ಸುತ್ತು ನಾವು ಕೋಳಿ ಸುತ್ತು ಇಟ್ಟಿದ್ವಿ ಅಂದರೆ ಯಾವುದೇ ಥರದ ಕಾಯಿಲೆಗಳು ಬರೋದಿಲ್ಲ ಸರ್. ನಮಗೇನು ಲಾಸ್ ಆಗಲ್ಲ ಸರ್. ಸ್ವಯಂ ಉದ್ಯೋಗ ಮಾಡೋರಿಗೆ ಯಾವತ್ತೂ ಪ್ರೇರಣೆ ಇದೆ ಸರ್. ಮಾಡೋ ಆಸಕ್ತಿ ಬೇಕಷ್ಟೆ. ಈಗ ನಾನು ಮಾಡಬೇಕು, ನಾನು ಇದನ್ನು ಈ ಟೈಮಿಗೆ ಮಾಡಬೇಕು ಅನ್ನೋ ಆಸಕ್ತಿ ಬಂತು ಅಂದರೆ, ಈಗ ನಾವು ಹೊಟ್ಟೆ ಟೈಮ್ ಹಸ್ವಾದಾಗ ಹೊಟ್ಟೆಗೂಟ ಮಾಡಬೇಕು ಅಂತ ಎಷ್ಟು ಇದಿರುತ್ತೋ ಅದೇ ಥರ ಯಾವುದೇ ಕೆಲಸ ಮಾಡಲಿ, ಇದೊಂದೇ ಅಂತಲ್ಲ, ಕೋಳಿನೇ ಸಾಕಾಗಬೇಕು ಅಂತೇನಿಲ್ಲ, ಕುರಿನೇ ಯಾವುದೇ ಆಗಲಿ ಪ್ರೀತಿಯಿಂದ
ಅದನ್ನ ಆಸಕ್ತಿಯಿಂದ ಮಾಡಿದಾಗ ಖಂಡಿತ ಯಶಸ್ಸು ಸಿಕ್ಕೇ ಸಿಗುತ್ತೆ. ಒಟ್ನಲ್ಲಿ ಅವಕಾಶಗಳಿದ್ರೂ ಬಳಸಿಕೊಳ್ಳದೆ ವಿಧಿ ಹಣೆಬರಹವನ್ನ ಶಪಿಸುವಂತವರ ನಡುವೆ ಭಿನ್ನವಾಗಿ ನಿಲ್ಲುವ, ಅನಾರೋಗ್ಯದ ನಡುವೆಯೂ ಏನಾದ್ರೂ ಸಾಧಿಸಬೇಕು ಅನ್ನೋ ಛಲವುಳ್ಳ ಶಾರದಾ ಅವರು ಬದುಕಿನಲ್ಲಿ ಭರವಸೆ ಕಳೆದುಕೊಂಡವರಿಗೆ ಪ್ರೇರಣೆಯಾಗ್ಲಿ ಅನ್ನೋದೇ ನಮ್ಮ ಆಶಯ. ಆದೂರು ಚಂದ್ರು, ನ್ಯೂಸ್ 18 ಕನ್ನಡ, ಆನೇಕಲ್. ಹಲವಾರು ರೈತರು ಇವತ್ತು ಸೊಪ್ಪಿನ ತರಕಾರಿ ಬೆಳೆಯೋದನ್ನ ನೋಡ್ತೇವೆ. ತಿಂಗಳಲ್ಲೇ ಕೈಗೆ ಬರುವ ಇವುಗಳಿಗೂ ಕೀಟಗಳ ಬಾಧೆ ತಪ್ಪಿದ್ದಲ್ಲ. ಇವುಗಳ ನಿಯಂತ್ರಣಕ್ಕೆ ರೈತರು ಸಾಮಾನ್ಯವಾಗಿ ಕೀಟನಾಶಕಗಳನ್ನು ಬಳಕೆ ಮಾಡ್ತಾರೆ. ಆದರೆ ಆದಷ್ಟು ರಾಸಾಯನಿಕ ಸಿಂಪಡಣೆಗೆ ಕಡಿವಾಣ ಹಾಕಿ ಪರಿಸರ ಸ್ನೇಹಿ ವಿಧಾನಗಳನ್ನು ಅನುಸರಿಸೋದು ಎಲ್ಲಾ ರೀತಿಯಿಂದಲೂ ಉತ್ತಮ. ಸೊಪ್ಪಿನ ತರಕಾರಿಗಳಿಗೆ ಹಲವಾರು ಕೀಟಗಳು ಹಾನಿಯನ್ನ ಉಂಟು ಮಾಡುತ್ತವೆ. ಸಾಮಾನ್ಯವಾಗಿ ಎಲೆ ತಿನ್ನೋ ಮತ್ತು ರಸ ಹೀರುವ ಕೀಟಗಳು ಹಾಗೂ ಕಂಬಳಿ ಹುಳಗಳು ಎಲೆಗಳನ್ನ ತಿನ್ನೋದ್ರಿಂದ ಗುಣಮಟ್ಟದ ಸೊಪ್ಪನ್ನ ಉತ್ಪಾದಿಸಲು ರೈತರಿಗೆ ಸಾಧ್ಯವಾಗುವುದಿಲ್ಲ. ಈ ಸೊಪ್ಪಿನ ತರಕಾರಿಗಳು ಅಲ್ಪಾವಧಿ ಬೆಳೆಗಳಾಗಿರೋದ್ರಿಂದ ಮತ್ತು ನೇರವಾಗಿ ತಿನ್ನಲು ಉಪಯೋಗಿಸೋದ್ರಿಂದ ಕೀಟಗಳ ನಿಯಂತ್ರಣಕ್ಕೆ ಆದಷ್ಟು ಪರಿಸರ ಸ್ನೇಹಿ ಕ್ರಮಗಳನ್ನು ಕೈಗೊಳ್ಳುವುದು ಉತ್ತಮ. ಮೊದಲನೇದಾಗಿ ಬಿತ್ತನೆಗೆ ಮುಂಚೆ ಮಣ್ಣಿಗೆ ಬೇವಿನ ಹಿಂಡಿಯನ್ನ ಉಪಯೋಗಿಸೋದು. ಇದರಿಂದ ಪ್ರಾರಂಭಿಕ ಹಂತದಲ್ಲಿ ಬರೋ ಹಲವಾರು ಕೀಟಗಳನ್ನ ದೂರ ಬಿಡಬಹುದು. ಆಕರ್ಷಕ ಬಲೆಗಳನ್ನ ಅಳವಡಿಸೋದ್ರ ಮೂಲಕವೂ ಕೀಟಗಳನ್ನ ನಿಯಂತ್ರಿಸಬಹುದು. ರಸ ಹೀರುವ ಕೀಟಗಳಿಗೆ ಹಳದಿ ಅಂಟು ಬಲೆಗಳನ್ನ ಹಾಕೋದು, ಹಾಗೆಯೇ ಎಲೆ ತಿನ್ನುವ ಕೀಟಗಳಿಗೆ ಬೆಳಕಿನ ಬಲೆಗಳನ್ನ ಅಳವಡಿಸಬೇಕು. ಒಂದು ವೇಳೆ ಈ ಎಲ್ಲಾ ಕ್ರಮಗಳು ಸಾಧ್ಯವಾಗದೇ ಇದ್ದ ಪಕ್ಷದಲ್ಲಿ ಬೇವಿನ ಬೀಜದ ಕಷಾಯವನ್ನ ಸಿಂಪರಣೆ ಮಾಡಿ. ಇದರಿಂದ ಕೂಡ ರಸ ಹೀರುವ ಮತ್ತು ಎಲೆ ತಿನ್ನುವ ಕೀಡೆಗಳು ಹದ್ದು ಬಸ್ಸಿನಲ್ಲಿರುತ್ತವೆ. ಇದಲ್ಲದೆ ಜೈವಿಕ ಕ್ರಮಗಳು ಕೂಡ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತವೆ. ಈ ಎಲ್ಲಾ ಕ್ರಮಗಳ ನಂತರ ಕೊನೆಯ ಅಸ್ತ್ರವಾಗಿ ಸುರಕ್ಷಿತ ಕೀಟನಾಶಕಗಳನ್ನ ಸಿಂಪರಣೆ ಮಾಡಬೇಕು ಮತ್ತು ಕೀಟನಾಶಕ ಸಿಂಪಡಿಸಿದ 3-4 ದಿನಗಳ ನಂತರವೇ ಸೊಪ್ಪನ್ನ ಮಾರಾಟ ಮಾಡಬೇಕು. ಹೀಗೆ ರೈತರು ಆದಷ್ಟು ಪರಿಸರ ಸ್ನೇಹಿ ಕ್ರಮಗಳನ್ನ ಪಾಲಿಸೋದ್ರಿಂದ ಗುಣಮಟ್ಟದ ಸೊಪ್ಪನ್ನ ಉತ್ಪಾದಿಸಿ ಒಳ್ಳೆ ಆದಾಯ ಗಳಿಸಬಹುದು. ರೈತ ಬಾಂಧವರೇ, ಇವತ್ತಿನ ಅನ್ನದಾತ ಕಾರ್ಯಕ್ರಮ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀವಿ. ಮತ್ತಷ್ಟು ಮಾಹಿತಿಗಳೊಂದಿಗೆ ನಾಳೆಯ ಅನ್ನದಾತ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.